ಹಾಯ್, ಎಲ್ಲರಿಗೂ ನಮಸ್ತೆ. ಭಾನುವಾರದ ಸ್ಪೆಷಲ್ ಇವತ್ತು ನಾನು ಚಿಕನ್ ಸಾಂಬಾರು ಮಾಡೋದು ತಿಳಿಸ್ತಿದ್ದೀನಿ. ಇದು ರೈಸ್ಗೆ, ಮುದ್ದೆಗೆ ಮತ್ತು ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಇದು ಚಿಕನ್ ಸಾಂಬಾರು ರೆಸಿಪಿ. ಇದಕ್ಕೆ ಮೊದಲು ಬೇಕಾಗಿರುವ ವಸ್ತುಗಳು: ಮೊದಲಿಗೆ ಒಂದು ಅರ್ಧ kg ಚಿಕನ್ ತಗೊಂಡು ಎಲ್ಲ ವಾಶ್ ಮಾಡಬೇಕು. ಮೊದಲಿಗೆ ಚೆನ್ನಾಗಿ ಒಂದು 2-3 ಸಾರಿ ತೊಳ್ಕೊಬೇಕು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮೊದಲಿಗೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡು ಅದನ್ನು ಒಂದು ಸ್ವಲ್ಪ ಹಂಚಿನ ಮೇಲೆ ಕೆಂಪು ಕಲರ್ ಅಂದರೆ ಬ್ರೌನ್ ಕಲರ್ವರೆಗೆ ಬರೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಹಾಕಿ. ಆಮೇಲೆ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬಂದಮೇಲೆ ನಾವು ಕೊಬ್ಬರಿ ತುರ್ಕೊಂಡಿರ್ತೀವಿ, ಒಂದು ಕಪ್ ಕೊಬ್ಬರಿ ತುರ್ಕೊಂಡಿದ್ದನ್ನು ಉಳ್ಳಾಗಡ್ಡಿ ಮೇಲೆ ಸ್ವಲ್ಪ ತಿರುಗಾಡಿಸ್ಬೇಕು, ಅಂದರೆ ಒಂದು ಸ್ವಲ್ಪ ಹುರಿಬೇಕು. ಅದನ್ನು ಕೊಬ್ಬರಿನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದುಕೊಂಡು ಅದನ್ನು ಸ್ವಲ್ಪ ಆರಲು ಬಿಡಬೇಕು. ಮಿಕ್ಸಿಗೆ ಹಾಕಬೇಕಲ್ಲ, ಅದಕ್ಕೆ ಸ್ವಲ್ಪ ಆರಬೇಕು. ಆಮೇಲೆ ನಾವು ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಸಣ್ಣ ಗ್ಲಾಸ್ ಅಷ್ಟು ಎಣ್ಣೆ ಹಾಕ್ತೀವಿ. 4 ಸ್ಪೂನ್ ಅಂದರೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ನಾವು ತೊಳೆದಿಟ್ಟ ಚಿಕನ್, ಒಂದು ಅರ್ಧ kg ಚಿಕನನ್ನು ಅದು ಬಿಸಿ ಆದ ತಕ್ಷಣ ಚಿಕನ್ ಹಾಕಬೇಕು. ಆಮೇಲೆ ಒಂದು ಅರ್ಧ kg ಚಿಕನ್ ಹಾಕಿ ಒಂದು 2-3 ಸಾರಿ ಸೌಟ್ಲೆ ತಿರುಗಾಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಚಿಕನ್ಗೆ ಒಂದು ಸಣ್ಣ ಸ್ಪೂನ್ಲೆ ಅರಿಶಿಣ, ಮತ್ತು ನಮಗೆ ಎಷ್ಟು ಬೇಕು ಅಷ್ಟು ರುಚಿಕರವಾದ ರುಚಿ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಸ್ವಲ್ಪ ಹಾಕಿದ್ದೆ, ಹಂಗಾಗಿ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಮತ್ತು ಅರಿಶಿಣ ಮತ್ತು ಉಪ್ಪು 2 ಚಿಕನ್ಗೆ ಹಾಕಿದ್ಮೇಲೆ ನೆಕ್ಸ್ಟ್ ಅದನ್ನು ಒಂದು ಬೇರೆ ತಿರುಗಾಡಿಸಿ ಮುಚ್ಚಿಟ್ಕೋಬೇಕು. ಆಮೇಲೆ ನಾವು ಮಸಾಲೆಗೆ ಬೇಕಾದ ವಸ್ತುಗಳಂದರೆ ಇದು ನಾವು ಫಸ್ಟಿಗೆ ಹುರ್ಕೊಂಡಿವಲ್ಲ, ಈರುಳ್ಳಿ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲವನ್ನು ರುಬ್ಕೋಬೇಕು, ಮಿಕ್ಸಿಗೆ ಹಾಕಬೇಕು. ಮಸಾಲೆ ರೆಡಿ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ನಾವು ಇದು ಮಸಾಲೆ ರೆಡಿ ಮಾಡ್ಕೋಬೇಕು. ಆಮೇಲೆ ಚಿಕನ್ನು ಒಂದು 10 ನಿಮಿಷ ಬೇಯಿಸಲಿಟ್ಮೇಲೆ, ಒಂದು 10 ನಿಮಿಷ ಆದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಟ್ಟು ಖಾರ ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ. ಜಾಸ್ತಿ ತಿನ್ನೋರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಕಡಿಮೆ ತಿನ್ನೋರಿಗೆ ಕಡಿಮೆ ಹಾಕ್ಬೋದು. ಆಮೇಲೆ ಇದನ್ನು ಒಂದು ತಿರುಗಿಸಿ, ಆಮೇಲೆ ಒಂದು ಸೌಟ್ ತಗೊಂಡು ಇದನ್ನು ಒಂದು 2-3 ಸಾರಿ ತಿರುಗಿಸ್ಬೇಕು. ಆಮೇಲೆ ಇದು ಎಣ್ಣೆ ಬಿಡೋವರೆಗೂ ಒಂದು 10 ನಿಮಿಷ ಮತ್ತೆ ಮುಚ್ಚಿಟ್ಟು, ಆಮೇಲೆ ಒಂದು 10 ನಿಮಿಷ ಆದಮೇಲೆ ನೆಕ್ಸ್ಟು ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲ, ರೆಡಿ ಮಾಡಿಕೊಂಡ ಮಸಾಲವನ್ನು ಈ ಚಿಕನ್ಗೆ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು, ಅಂದರೆ ನೀರು ಹಾಕಿ ಒಂದು ಸ್ವಲ್ಪ ಮಸಾಲೆ ಒಂದು ರೌಂಡು ಅದನ್ನು ತಿರುಗಿಸಿ, ಆಮೇಲೆ ಅದು ಒಂದು ಸ್ವಲ್ಪ ಬೆಂದಮೇಲೆ ನೆಕ್ಸ್ಟ್ ನಾವು ನೀರು ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲ ನೀರು ಬೇಕಂದರೆ ನೀರು ಹಾಕಿ ಆಗೋವರೆಗೂ ಹಾಕಬೇಕು. ನೀರು ತೊಳೆದು ನಾವು ಮಿಕ್ಸಿ ಜಾರ್ ತೊಳೆದು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಚಿಕನ್ಗೆ ಹಾಕಬೇಕು. ಇದಕ್ಕೆ ಮಸಾಲೆ ಹಾಕಬೇಕು, ಚಿಕನ್ ಪೌಡ್ರು ಇಲ್ಲಾಂದರೆ ಗರಂ ಮಸಾಲ ನಾವು ಹಾಕಿಲ್ಲ. ಇದು ಸುಮ್ಮನೆ ಸಿಂಪಲ್ ಮಾಡಿದ್ದೀವಿ. ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ,